ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಇದೇ ಫೆಬ್ರವರಿ 7ರಂದು ಬಿಡುಗಡೆಯಾಗಲಿದೆ. ಇದೇ ಮೊದಲ ಬಾರಿಗೆ ಅಪ್ಪು ಹಾರರ್ ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಿರ್ದೇಶಕ ಪವನ್ ಒಡೆಯರ್ ಮಾತನಾಡಿದ್ದಾರೆ. ಈ ಕಥೆ ಅವರಿಗೆ 8 ವರ್ಷಗಳ ಹಿಂದೆಯೇ ಹೋಗಿತ್ತಂತೆ. ಆಗ ಅವರಿಗೆ ಕನ್ವಿನ್ಸ್ ಆಗಿರ್ಲಿಲ್ವಂತೆ. ನನ್ನನ್ನು ಕರೆದು ನಿಮ್ಮ ವರ್ಷನ್ ನಲ್ಲಿ ಒಮ್ಮೆ ಬರೆಯಿರಿ ಎಂದು ಹೇಳಿದ್ರು. ನಾನು ಇದೇ ಕಥೆಯನ್ನ ರೀರೈಟ್ ಮಾಡಿಕೊಂಡು ಹೇಳಿದೆ. ಖುಷಿಯಾದ್ರು ಮತ್ತು ಹೊಸ ಕಾನ್ಸೆಪ್ಟ್ ತರ ಇದೆ, ಮಾಡೋಣ ಅಂದ್ರು. ಇದು ಹಾರರ್ ಸಿನಿಮಾ ಎನ್ನೋದಕ್ಕಿಂತ ಎಂಟರ್ಟೈನಿಂಗ್ ಸಿನಿಮಾ ಅಂತ ಹೇಳಿದ್ರೆ ಸುಳ್ಳಲ್ಲ. ಅದೇ ಸಿನಿಮಾದ ಸಸ್ಪೆನ್ಸ್. ಆದ್ರೆ ಇಲ್ಲಿವರೆಗೂ ರಚಿತಾ ರಾಮ್, ಅನುಪಮಾ ಎಂಬ ಸುದ್ದಿಗಳು ಹಬ್ಬಿವೆ. ಆದ್ರೆ ಅದಾವುದು ಅಲ್ಲ. ಸಾಧು ಕೋಕಿಲ, ಚಿಕ್ಕಣ್ಣ, ರವಿಶಂಕರ್ ಹೀಗೆ ಯಾರು ಬೇಕಾದ್ರೂ ಆಗಿರ್ಬಹುದು. ಈ ಪ್ರಶ್ನೆಗಳಿಗೆಲ್ಲ ಸಿನಿಮಾವೇ ಉತ್ತರ. ನೋಡಿದ್ಮೇಲೆ ತಿಳಿಯುತ್ತೆ ಯಾರು ಏನು ಅಂತ. ಪ್ರೇಕ್ಷಕರನ್ನ ಮನರಂಜಿಸುವ ಹಾರರ್ ಜೊತೆಗೆ ಸಾಮಾಜಿಕ ಸಮಸ್ಯೆಯೊಂದಕ್ಕೆ ಪರಿಹಾರ ನೀಡುವ ಪ್ರಯತ್ನ ಮಾಡಿದ್ದೇವೆ. ಲವ್ ಸ್ಟೋರಿ ಇದೆ, ಒಳ್ಳೆ ಹಾಡುಗಳು ಕೂಡ ಇವೆ. ನಾವು ಈ ಕತೆ ಮಾಡೋದು ಎಂದು ಫೈನಲ್ ಆದಾಗ ಒಂದು ದೊಡ್ಡ ಚರ್ಚೆಯೇ ಆಯಿತು. ಪುನೀತ್ ಅವರಿಗಾಗಿ ಒಂದು ವಿಶಿಷ್ಟ ಮ್ಯಾನರಿಸಮ್ ಅನ್ನ ಕೊಟ್ಟು ಬಾಡಿ ಲ್ಯಾಂಗ್ವೇಜ್ ಅನ್ನ ಡಿಸೈನ್ ಮಾಡಿ ಅವರಿಗೆ ಹೇಳಿ ಮಾಡಿಸಿದೆವು. ಅವರು ಸಹ ಒಂದಷ್ಟು ಟಿಪ್ಸ್ ಕೊಟ್ರು. ಸಿನಿಮಾ ನೋಡಿದಾಗ ಇದುವರೆಗಿನ ಪುನೀತ್ ಅವರು ನಟ ಸಾರ್ವಭೌಮದಲ್ಲಿನ ಪುನೀತ್ ಬೇರೆ ರೀತಿ ಕಾಣಿಸ್ತಾರೆ. ಪುನೀತ್ ಅವರ ಸಿನಿಮಾ ಕೆರಿಯರ್ ನಲ್ಲಿ ಇದು ಮೊದಲ ಬಾರಿಗೆ ಹೊಸ ಪ್ರಯತ್ನ ಮಾಡಿದ್ದೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.